ಎಲ್ಲರಿಗೂ ನಮಸ್ಕಾರ. ನಮ್ಮ ನಿಧಿಸ್ ಕಿಚನ್ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ಬಟರ್ ಗಾರ್ಲಿಕ್ ಚಿಕನ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇದು ತುಂಬ ಸಿಂಪಲ್ ಹಾಗೂ ರುಚಿಕರವಾದಂತಹ ರೆಸಿಪಿಯಾಗಿದೆ. ಬನ್ನಿ ಶುರು ಮಾಡೋಣ. ಮೊದಲಿಗೆ 300 ಗ್ರಾಮ್ ಚಿಕನ್ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು, ಪೆಪ್ಪರ್, ಕಾರ್ನ್ಫ್ಲೋರ್ ಅಥವಾ ಮೈದಾ ಹಿಟ್ಟು, ಒಂದು ಮೊಟ್ಟೆಯ ಬಿಳಿ ಭಾಗ ಅಂದರೆ ಎಗ್ ವೈಟ್ನ ಹಾಕ್ಕೊಂಡು ಚೆನ್ನಾಗಿ ಕಲಸಿ 30 ನಿಮಿಷಗಳ ಕಾಲ ಮ್ಯಾರಿನೇಷನ್ಗೆ ಅಂತ ಇಟ್ಕೋಬೇಕು. ನಂತರ ಒಂದು ಪ್ಯಾನ್ನಲ್ಲಿ ಎಣ್ಣೆ ಬಿಸಿ ಮಾಡಿಕೊಂಡು ಎಣ್ಣೆ ಕಾದ ನಂತರ ಮ್ಯಾರಿನೇಟ್ ಆದಂತಹ ಚಿಕನ್ ಹಾಕಿ ಲೈಟ್ ಬ್ರೌನ್ ಅಥವಾ ಕೆಂಪು ಬಣ್ಣ ಬರೋವರೆಗೆ ಸ್ವಲ್ಪ ಹೊತ್ತು ಕುಕ್ ಮಾಡಿ ನಂತರ ಫ್ರೈ ಮಾಡ್ಕೋಬೇಕು. ಹೀಗೆ ಮಾಡಿದ್ರೆ ಚಿಕನ್ಗೆ ಒಳ್ಳೆ ರುಚಿ ಹಿಡಿಯುತ್ತೆ. ನಂತರ ಅದೇ ಪ್ಯಾನ್ನಲ್ಲಿ ಬೆಣ್ಣೆ ಹಾಕ್ಕೊಂಡು ಬೆಣ್ಣೆ ಕರಗಿದ ನಂತರ ಫೈನಾಗಿ ಚಾಪ್ ಮಾಡಿದಂತಹ ಗಾರ್ಲಿಕ್ ಹಾಗೂ ಚಿಲ್ಲಿನ ಹಾಕ್ಕೊಂಡು ಸ್ವಲ್ಪ ಉಪ್ಪು, ಪೆಪ್ಪರ್, ಫ್ರೈ ಮಾಡಿದಂತಹ ಚಿಕನ್ನ ಹಾಕ್ಕೊಂಡು ಚೆನ್ನಾಗಿ ಸಾಟ್ ಮಾಡ್ಕೋಬೇಕು. ಸಾಟ್ ಮಾಡಿದ ನಂತರ ಒಂದು ಕಪ್ನಷ್ಟು ಹಾಲನ್ನ ಹಾಕ್ಕೊಂಡು ಒಂದು 5 ನಿಮಿಷಗಳ ಕಾಲ ಕುಕ್ ಆಗೋದಕ್ಕೆ ಬಿಡಬೇಕು. ಅಂತಿಮ ಟಚ್ ಕೊಡೋಕ್ಕೆ ಅಂತ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಗಾರ್ನಿಷ್ ಮಾಡಿಕೊಂಡ್ರೆ ಬಟರ್ ಗಾರ್ಲಿಕ್ ಚಿಕನ್ ಬಿಸಿ ಬಿಸಿ ತಿನ್ನೋಕ್ಕೆ ರೆಡಿ. ಇದು ಮಾಡೋದು ಸುಲಭ ಮತ್ತು ರುಚಿ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಒಮ್ಮೆ ಕಮೆಂಟ್ ಮಾಡಿ ಹೇಳಿ. ನಿಧಿಸ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇಂಥ ರೆಸಿಪಿಗಳು ನಿಮಗೆ ತೋರಿಸ್ತಾನೆ ಇರ್ತೀವಿ.